ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂದೆ ಅಲೆಮಾರಿ ಸುಡಗಾಡಿಸಿದ ಮಹಾಸಭಾ ವತಿಯಿಂದ ದೇವಸ್ಥಾನದ ಕಾಮಗಾರಿ ನಿಲ್ಲಿಸಲು ಧರಣಿಯನ್ನ ನಡೆಸಲಾಯಿತು. ಈ ಹಿಂದೆ ದೇವದುರ್ಗದ ಮಾಳೆಕಡ್ಡಿ ಸರ್ವೆ ನಂಬರ್ 3/2 8 ಎಕರೆ 15 ಗುಂಟೆ ಜಾಗದಲ್ಲಿ 333 ಹಕ್ಕು ಪತ್ರವನ್ನ ಅಲ್ಲಿನ ನಿವಾಸಿಗಳಿಗೆ ನೀಡಲಾಗಿತ್ತು. ಆದರೆ ಫ್ಲಾಟ್ ಸಂಖ್ಯೆಗಳನ್ನ ನೀಡಿರುವುದಿಲ್ಲ. ಇದೀಗ ಆ ಜಾಗದಲ್ಲಿ ಒಂದು ಕುಟುಂಬದವರು ತಮ್ಮ ಮನೆಯ ದೇವರ ಗುಡಿಯನ್ನ ಕಟ್ಟುತ್ತಿದ್ದಾರೆ. ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ನಿವೇಶನಗಳನ್ನ ನೀಡಿದ ನಂತರ ಕಾಮಗಾರಿಯನ್ನು ಮುಂದುವರಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣ ಈಗ ಗುಡಿಯ ನಿರ್ಮಾಣ ಮುಗಿಯುವ ಹಂತದಲ್ಲಿದೆ. ಕೂಡಲೇ ಅದನ್ನ ನಿಲ್ಲಿಸಬೇಕೆಂದು ಮನವಿಯನ್ನ ನೀಡಲಾಯಿತು. ಸರ್ ಏನಪ್ಪಾ ನಾವು ನಿನ್ನೆ ವಿಷಯ ಕ್ಲಿಯರ್ ಮಾಡಕ್ ಕಾರಣ ಅಲ್ಲಿ ಹಕ್ಕುಪತ್ರಗಳು ಅವು ಹಚ್ಚಾರ. ಅವು ಎಲ್ಲಿಂದ ಏನಪ್ಪಾ ಅಂದ್ರೆ ಏಕಾಏಕಿ ಏನಪ್ಪಾ ಅಂದ್ರೆ ಗುಡಿ ಕಟ್ಟಕತ್ತ ಅಲ್ಲಿ ಹಕ್ಕುಪತ್ರ ಮೇಲೆ ನಿವೇಶನಗಳು ಇನ್ನೇ ಹಂಚಿಕೆ ಮಾಡ್ಲಾರ್ದೆ, ಯಾರಿಗೆ ನಿವೇಶನಗಳು ಗುರುತಿಸಲಾರ್ದೆ ಏನಪ್ಪಾ ಅಂದ್ರೆ ಏಕಾಏಕಿ ಗುಡಿ ಕಟ್ಟಕ್ಕೆ ಏನಪ್ಪಾ ಸ್ಟಾರ್ಟ್ ಮಾಡಿದಾಗಲಿದ್ದ ನಾವು ಏನಪ್ಪಾ ಅಂದ್ರೆ ಅಲ್ಲಿ ಹಿಂಗ ನಡೆದ್ರೆ ಬಂದ್ ಮಾಡ್ರಂದ್ರೆ ತಹಸೀಲ್ದಾರ್ ಸಾಹೇಬರಿಗೆ, ಚೀಫ್ ಆಫೀಸರ್ಗೆ ಅವ್ರೆಲ್ಲರಿಗೆ ನಾವು ಏನಪ್ಪಾ ಅಂದ್ರೆ ಲೆಟರ್ ಕೊಟ್ಟಿದ್ರನ್ನ ಇಲ್ಲಿವರೆಗಿನ 16 ತಾರೀಕಿಲಿದ್ದು ಕೊಟ್ಕೊಂತ ಬಂದಿ. ಆದ್ರೆ ಆಗಿಲ್ಲ 8 ತಿಂಗಳಲ್ಲಿದ್ದ. ಆದ್ರೆ ಏನಪ್ಪಾ ನಾವು ನಿನ್ನೆ ಕುಂತು ಏನಪ್ಪಾ ಅಂದ್ರೆ ಅದು ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿ ಏನಪ್ಪಾ ಅಂದ್ರೆ ಏನ್ ಮಾಡಿದ್ವಿ ಸರ್, ನಮಗೇನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಅದು ಕೋರ್ಟ್ ಗೆದ್ದದ ಕನಿಷ್ಠ 34 ವರ್ಷ ಆಯ್ತು ಇಲ್ಲಿ. ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿದ್ದು ಬಂದದ್ದು ಏನಪ್ಪಾ ಅಂದ್ರೆ ಕೋರ್ಟ್ ನಿವೇಶನ ಅದ್ರ ಪ್ರಕಾರ ಏನಾದ ಜನ ಆ ಜನರ ಪ್ರಕಾರ ಗುರುತಿಸಿ ಅವ್ರನ್ನೆಲ್ಲ ಇದು ಮಾಡಿ ಅದ ಏನಪ್ಪ ನಿವೇಶನ ಮಾಡಿ ಅದು ಏನಪ್ಪ ಗುರುತಿಸಿ ಅವ್ರವ್ರ ನಿವೇಶನ ಅವ್ರಿಗೆ ಹಂಚಿಕೊಡೋದು ನಾವು ಸ್ಟ್ರೈಕ್ ಮಾಡಿದ್ವಿ ಸರ್. ಈಗ ನಿವೇಶನ ಈಗ ಗುಡಿ ಕಟ್ಟಕ್ಕೆ ಯಾರು ಗುಡಿ ಕಟ್ಟಕ್ಕೆ ಪರ್ಮಿಷನ್ ತಗೊಂಡ್ರೆ ಸರ್, ಗುಡಿ ಕಟ್ಟಕ್ಕೆ ಏನು ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆಫೀಸರ್ಗಳು. ಅದು ಕೊಟ್ಟಾರ ಬಿಟ್ಟಾರ ಗೊತ್ತಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಹಿರಣ್ಣ ರುದ್ರಾಕ್ಷಿ, ಶಿವಣ್ಣ ರುದ್ರಾಕ್ಷಿ ಅವರ ಅಣ್ಣತಮ್ಮರ ಫ್ಯಾಮಿಲಿಯವರು ಎಲ್ಲ ಕೂಡಿ ಏನಪ್ಪಾ ಅವ್ರ ಸಮಾಜದ ಗುಡಿ, ಯಾರ ಸಮಾಜದ ಅಂದ್ರೆ ಅಷ್ಟೇ ಸಮಾಜದ ಗುಡಿ ಕಟ್ಟಕೈತಿ ಒಂದು ಕಟ್ಟಕೈತಾರೆ. ಕಟ್ಟಿದ್ರೆ ನಾವು ಗುಡಿದಿಲ್ಲ ಅಭಿಷೇರಿಲ್ಲ, ಯಾವ ದೇವ್ರ ಬಗ್ಗೆ ನಮ್ಗೆ ಇರೋದಿಲ್ಲ. ಆದ್ರೆ ಏನಂತೀವಿ ಅಂದ್ರೆ ನಿವೇಶನ ಫಸ್ಟ್ ಜನರಿಗೆ ಕೊಟ್ಟ ಮ್ಯಾಕ ಅವ್ರ ನಿವೇಶನ ಹಂಚಿ ಯಾರು ಅವ್ರು ಹಂಚಿ ಕೊಟ್ಟ ಮ್ಯಾಕ ಯಾವ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗ ನೀವು ಕೊಟ್ಟ ಮ್ಯಾಕ ಮುಂದೆ ಅವರು ಗುಡಿಯಾದ್ರೆ ಕಟ್ಲಿ, ಹುಂಡಾರಾದ್ರೆ ಕಟ್ಲಿ, ಏನಾದ್ರೆ ಕಟ್ಟಿಗಳನ್ನು ನಮ್ಮ ಅಭಿಪ್ರಾಯ ಸರ್. ಶರಣಪ್ಪ ಬಾಣಾಳ ಅಂತೂ ನಾವು ಜಿಲ್ಲಾ ಅಧ್ಯಕ್ಷರು ಸರ್. ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭಾ ಸರ್. ಸರ್ ನಾವು 1991 ಕೋರ್ಟ್ ಆದೇಶ, ಕೋರ್ಟಿಗೆ ಬಿದ್ದಿತ್ತು. ಕೋರ್ಟ್ ಬಿದ್ದ ಮೇಲೆ ಏನಂದ್ರೆ ಈ ಕೋರ್ಟ್ ಆಯ್ತು, ರಾಯಚೂರು ಕೋರ್ಟ್ ಆಯ್ತು. ಅವಾಗ ಅವ್ರು ಯಾರು ಇದ್ದಿದ್ದಿಲ್ಲ, ನಾವು ಸ್ವಂತ ಯಜಮಾನ್ರಿದ್ರು ಎಲ್ಲ ಏನಂದ್ರೆ ಅಲ್ಲಿ ತೆರಿಕೊಂಡ್ರೆ ಎಲ್ಲ. ಈಗ ಏನಂದ್ರೆ ಅದು ಆದೇಶ ಆದ್ಮೇಲೆ ಕೋರ್ಟ್ ಆದ್ಮೇಲೆ ಇದು ಏನಂದ್ರೆ ಲಿಂಗ್ಸರು ಏಡಲ್ಬಿ ಬಂದು ಗೆಸಿ ಅಳತೆ ಮಾಡಿ ಎಲ್ಲಾ ಜನಗಳಿಗೆ ಏನಂದ್ರೆ ಎಲ್ಲ ಎಲ್ಲೆಲ್ಲಿ ಮನೆಗಳವ ಎಲ್ಲೆಲ್ಲಿ ಜುಗುಡಿಸ್ಲಾವ ಅಂತ ಗೆಸಿ ಇದು ಲಿಸ್ಟ್ ಮಾಡಿದ್ರು. ಲಿಸ್ಟ್ ಮಾಡಿದ ಮೇಲೆ ಅದನ್ನ ಕೋರ್ಟಿಗೆ ಸಲ್ಲಿಸಿದ ಮೇಲೆ ಅದ್ರಾಗ ಇದ್ದಂತ ಜನ ಯಾರಿದಾರ ಫಲಾನುಭವಿಗಳು ಯಾರು ಲೆಕ್ಕ ಅದ್ರಾಗ ಇದ್ದಂಥವ್ರು ಎಲ್ಲ ಏನಂದ್ರೆ ಕರೆಕ್ಟವಾಗಿ ಕೊಡ್ಬೇಕು ಸರ್. ಗುಡಿ ಕಟ್ಟೋದು ಏನಂದ್ರೆ ಯಾವಾಗಂದ್ರೆ 16ನೇ ತಾರೀಕು ಗೊತ್ತಾಗಿತ್ತು. ಇಸ್ವಿ 8ನೇ ತಿಂಗಳ 2024 ಏನಂದ್ರೆ ಗೊತ್ತಾದ್ರೆ ನಾವು ಎಲ್ಲರೂ ಕಲ್ತಗಿಸಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ